ಅದು ಬರಲ್ಲ ನನಗೆ, ಇನ್ನೂ ಓದೇ ಇಲ್ಲ. ಕನ್ನಡ ಫಸ್ಟ್ ಇರೋದು. ಎಲ್ಲ ಕತೆ ಓದ್ತು ಬರ್ತೀನಿ. ಎಲ್ಲಿ ತಲೆ ನೋವ್ತಾ ಇದ್ರು. ವರ್ಕೌಟು, ಸ್ಟಡೀಸು, ವ್ಲಾಗು ಇವೆಲ್ಲ ಮೂರು ಮಾಡೋ ಹೆವಿ ಕಷ್ಟ. ಎಕ್ಸಾಮ್ ಇಂದು ದಿವಸ ಹೋದ್ರೆ ಹಿಂಗೆ ಆಗೋದು. ನೋಡ್ರಿ ಹೆಂಗಾಗೈತಿ ಇಲ್ಲಿ. ಓದ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಏನೂ ಆಗಲಿಲ್ಲ. ಫಾರ್ ಸ್ಟಡೀಸ್ ಐ ಸ್ಯಾಕ್ರಿಫೈಸ್ ಆಲ್ ದಿಸ್. ಓದಿ ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಕರೆಕ್ಟಾಗಿ 7 ಗಂಟೆಗೆ ಎದ್ದಿದ್ದೀನಿ. ನಮಗೆ ನಾಳೆಯಿಂದ ಎಕ್ಸಾಮ್, ಆದರೂ ಇವತ್ತು 7 ಗಂಟೆಗೆ ಎದ್ದಿದ್ದೀನಿ. ಇನ್ನೂ ಓದೇ ಇಲ್ಲ. ಕನ್ನಡ ಫಸ್ಟ್ ಇರೋದು. ಓದ್ಕೋಬೇಕು, ಹೆವಿ ಓದ್ಕೋಬೇಕದು. ಇವಾಗ ಇವಾಗ ಇದು ಎಷ್ಟನೇ ವ್ಲಾಗ್ ಗುರು? ಮೋಸ್ಟ್ಲಿ 20ನೇ ವ್ಲಾಗ್ ಇರಬೇಕಿದ್ದು. ಇನ್ನು ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಬೇಕು. ಎಕ್ಸಾಮ್ ಐತೆ, ಅಮ್ಮ ವ್ಲಾಗ್ ಬಿಟ್ಬಿಡು ಅಂತ ಇದೆ. ನಾನು ಆದರೂ ಇಲ್ಲ, ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ನಿಮಗೋಸ್ಕರ 30 ಡೇಸ್ ಚಾಲೆಂಜ್ ಫಸ್ಟು ಮುಗಿಸಾಕ್ಬಿಡ್ಬೇಕು. ಗೈಸ್, ಇವಾಗ ಫಸ್ಟು ಸ್ನಾನ ಮಾಡ್ಕೊಂಡು ಕಾಲೇಜಿಗೆ ರೆಡಿ ಆಗಬೇಕು. ಬನ್ನಿ ಗೈಸ್, ಹೋಗೋಣ. ಗೈಸ್, ಕೊನೆಗೂ ರೆಡಿ ಆದೆ. ಇವಾಗ ಫುಲ್ ಟೈಮ್ ಆಗಿಬಿಟ್ಟೈತಿ. 8:15 ಆಗಿಬಿಟ್ಟೈತೆ ನೋಡಿ. ಅವಲೇ 8:15. ಬಾ ಬೇಗ. ಈ ಚಪಾತಿ ಮಾಡೈತೆ, ಅಲ್ಲಿ ಹಾಕೈತೆ. ಈಗ ಬೇಗ ಹಾಕಬೇಕು. ಬೇಗ ಬಾ, ಟೈಮ್ ಆಗೈತೆ. ಟೈಮ್ ಆಗೈತೆ ಗೈಸ್, ನಮ್ಮ ಅಮ್ಮ ಯಾಕೋ ಲೇಟ್ ಮಾಡ್ತಾಯಿದ್ದೆ. ನಾನೇ ಹಾಕಬಿಡ್ಬೇಕು. ಓಕೆ ಸಿಬಿ ಗೈಸ್, ನಾನು ನಿಮಗೆ ಕಾಲೇಜಿಂದ ಬಂದಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್, ಬೈ. ಗೈಸ್, ಇವಾಗ ತಾನೇ ಕಾಲೇಜಿಂದ ಬಂದೆ. ಈಗ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಅದಕ್ಕಿಂತ ಮುಂಚೆ ವೀಡಿಯೋ ಎಡಿಟ್ ಮಾಡಿದ್ದೆ, ಎಕ್ಸ್ಪೋರ್ಟ್ ಮಾಡಿರಲಿಲ್ಲ. ವೀಡಿಯೋ ಕೂಡ ಎಕ್ಸ್ಪೋರ್ಟ್ ಮಾಡಬೇಕು ಗುರು, ಮಾಡಲೇಬೇಕು. ವೀಡಿಯೋ ಅಂತೂ ಬಿಡಲ್ಲ, ತಪ್ಪದೆ ಹಾಕ್ತಾನೆ ಇರ್ತೀನಿ. ನೀವು ನೋಡ್ತಾನೆ ಇರಿ. ಒಂದೇ ಲೆಸನ್ನೇ ಬರ್ತಿದ್ದು ಕನ್ನಡ. ಇವತ್ತು ಒಂದು ಕಾಲೇಜಲ್ಲಿ ಒಂದು 5 ಲೆಸನ್ ಕಲ್ತ್ಕೊಂಡ್ಬಂದಿದ್ದೀನಿ. ನಾನು ಒಂದು 4 ಪೋಯಮ್ ಕಲಿತ್ರೆ ಆಗೋಗ್ತದೆ ಫುಲ್ಲು. ಫಸ್ಟ್ ಈಗ ವೀಡಿಯೋ ಹಾಕಬೇಕು. ವೀಡಿಯೋ ಹಾಕಿದ್ಮೇಲೆ ಇನ್ನೂ ಏನೇನೋ ಮಾಡಬೇಕು, ಆದರೂ ಓದಲೇಬೇಕು. ತೋರಿಸ್ತೀನಿ ಬನ್ನಿ ಗೈಸ್. ಈಗ ಫಸ್ಟು ಫ್ರೆಶ್ ಅಪ್ ಆಗೋಣ ಬನ್ನಿ ಗೈಸ್. ಇವಾಗ ತಾನೇ ಮೇಲ್ಗಡೆಗೆ ಬಂದೆ, ಇನ್ನೂ ವೀಡಿಯೋ ಏನೂ ಹಾಕಿಲ್ಲ. ಫಸ್ಟು ವರ್ಕೌಟ್ ಮಾಡ್ಕೊಂಡು ಹೊರಟೋಗ್ಬಿಡೋಣ ಅಂತ ಬಂದಿದ್ದೀನಿ. ಬೇಗ ವರ್ಕೌಟ್ ಮಾಡಿಬಿಟ್ಟು ಹೊರಟೋಗ್ಬಿಡ್ಬೇಕು ಗೈಸ್. ಇದು ವರ್ಕೌಟು, ಸ್ಟಡೀಸು, ವ್ಲಾಗು ಇವೆಲ್ಲ ಮೂರು ಮಾಡೋ ಹೆವಿ ಕಷ್ಟ. ಆ ಮೂರೂ ಮಾಡ್ತಾಯಿದ್ದೀನಿ ಈಗ. ಲೆಟ್ಸ್ ಡೂ ವರ್ಕೌಟ್. ನಿಮಗೆ ವರ್ಕೌಟ್ ವೀಡಿಯೋ ಏನು ಹಾಕಲ್ಲ, ಯಾವಾಗಲೂ ನೋಡ್ತಿರ್ತೀರ. ಈಗ ವರ್ಕೌಟ್ ಮಾಡಿ ಹೊರಟೋಗಿ ಫಸ್ಟು ವೀಡಿಯೋ ಎಕ್ಸ್ಪೋರ್ಟ್ ಕೊಟ್ಟು ವೀಡಿಯೋ ಹಾಕಿ 7 ಗಂಟೆಗೆ ಹಾಕ್ತಿದ್ದೀನಿ ನಡುವೆ. ಅವಾಗ ಆದರೆ ಸ್ಕೂಲ್ ರಜೆ ಇತ್ತು, ಕಾಲೇಜ್ ರಜೆ ಇತ್ತು, ಮಧ್ಯಾಹ್ನಕ್ಕೆ ಹಾಕ್ತಿದ್ದೆ. ಇವಾಗ ಕರೆಕ್ಟು 7 ಗಂಟೆಗೆ ಹಾಕ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಫಸ್ಟು ವರ್ಕೌಟ್ ಮಾಡೋಗಿ ಎಕ್ಸ್ಪೋರ್ಟ್ ಕೊಡೋಣ ಬನ್ನಿ ಗೈಸ್. ಕೊನೆಗೂ ವರ್ಕೌಟ್ ಆಯಿತು. ಈಗ ಊಟ ಮಾಡೋಕ್ಕೆ ಬಂದಿದ್ದೀನಿ. ಅನ್ನ ಸಾರು, ನಿಪ್ಪಟ್ಟು, ಸೊಪ್ಪು ಮಾಡಿತ್ತು, ಖಾಲಿ ಆಗೋಗ್ಬಿಟ್ಟೈತೆ. ಬರೀ ಅನ್ನ ಸಾರು ಮತ್ತು ನಿಪ್ಪಟ್ಟು. ಈಗ ತಿಂದ್ಬಿಟ್ಟು ಓದ್ಕೊಳ್ಳೋಣ ಬನ್ನಿ ಗೈಸ್. ತಿಂದಮೇಲೆ ಗೈಸ್, ಇಷ್ಟೊತ್ತು ಓದ್ಕೊಂಡು ಕರೆಕ್ಟಿಗೆ 10 ಗಂಟೆ ಆಗೈತೆ. ಕರೆಕ್ಟಿಗೆ 10 ಗಂಟೆಗೆ ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ತಲೆ ನೋವ್ತಾ ಇದ್ರು. ಎಕ್ಸಾಮ್ ಇಂದ ದಿವಸ ಹೋದ್ರೆ ಹಿಂಗೆ ಆಗೋದು. ಈಗ ನೀರು ತರಕ್ಕೆ ಹೋಗಬೇಕು. ಫುಲ್ ಕತ್ಲು ಹೋಗ್ಬಿಟ್ಟೈತೆ ಗೈಸ್. ಎಲ್ಲ ಲೆಸನ್ ಓದೋಕ್ಕೆ ಆಗಿಲ್ಲ. ಇನ್ನೂ ಎಷ್ಟೊಂದು ಓದಬೇಕು. ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ತಾ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅವಲೇ ನಿದ್ದೆ ಬರೋಂಗೆ ಆಗ್ಬಿಟ್ಟೈತಿ. ಸೊ ಎಲ್ಗೆಲ್ಗೂ ಇರ್ತಾಯಿದ್ದೀನಿ ಕೀ ತಗೊಂಡು. ಯಪ್ಪ, ಇವತ್ತು ನೀರು ತಂದು ತಿರ್ಗಾ ಓದ್ಕೋಬೇಕು. ಇನ್ನು ಊಟ ಬೇರೆ ಮಾಡಬೇಕು. ಎಲ್ಲಿ ಕೆಲಸ ಆಯಿತು. ಲೆಟ್ಸ್ ಸ್ಟಾರ್ಟ್ ಗೈಸ್. ಈಗ ನೀರು ತರಕ್ಕೆ ಹೋಗಬೇಕು ಬನ್ನಿ ಗೈಸ್, ಹೋಗೋಣ ಗೈಸ್. ನೀರು ಇಟ್ಕೊಳಕ್ಕೆ ಬಂದಿದ್ದೀನಿ. ಒಂದು ಕ್ಯಾಪೇ ತಂದಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ. ಎಲ್ಲ ನಿದ್ದೆಯಿಂದ ಒಳಗಡೆ ಹೋಗಿ ಬಿದ್ದೈತಿ. ನಾನು ತಂದೆ ಇಲ್ಲ ಅಂದ್ಕೊಂಡು ಇವಾಗ ಕಾಯನ್ನು ಹಾಕಬೇಕು ಗೈಸ್. ನಾನು ಇವಾಗಲೂ ಇಷ್ಟು ಲೇಟಿಗೆ ಬರೋದು. ಕರೆಕ್ಟಾಗಿ ಇಷ್ಟು ಲೇಟಿಗೆ ಬರ್ತೀನಿ. ಇನ್ನೂ ಓದೇ ಇಲ್ಲ, ಓದಬೇಕು. ನಾನಿಲ್ಲಿ ಏನೇನೋ ಮಾತಾಡ್ತಾಯಿದ್ದೀನಿ. ಅಯ್ಯೋ ಈ ಕಾಯನ್ನು ಬರೀ ಇವಾಗಲೇ ಹಿಂಗೆ ಆಗ್ತಾಯಿತ್ತು. ಅಯ್ಯ ಏನು ಬರು ಎಲ್ಲ ಹಾಕಿದೆ. ಇನ್ನೊಂದು ಹಾಕ್ತೀನಿ, ಬರ್ತದೆ ನೋಡಿರಿ ಈಗ. ಅಯ್ಯ ಗೈಸ್, ಕೊನೆಗೂ ಬರಲೇ ಇಲ್ಲ ನೀರು. ಅದಕ್ಕೋಸ್ಕರ ವಾಪಸ್ ಹಾಕ್ಬೇಕು. ಈಗ ಸುಮ್ಮನೆ ಬಂದಿದ್ದಾಯಿತು. ಇವಾಗ ಇದ್ದಿದ್ರೆ ಒಂದು 5 ಕ್ವಶನ್ ಲರ್ನ್ ಮಾಡ್ತಿದ್ದೆ. ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಗೈಸ್. ಈಗ ಸುಮ್ಮನೆ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಇನ್ನೂ ಓದ್ಕೋಬೇಕು. ಎಷ್ಟೊಂದು ಲೆಸನ್ ಅವೆ. ನಂಗೆ ಬರೋದು ಬರೀ ಇಂಪಾರ್ಟೆಂಟ್ ಕ್ವಶನ್ಸು. ಅಷ್ಟರಲ್ಲಿ ಪಾಸ್ ಆಗ್ಬೋದು ಅಷ್ಟೇ, ಆದರೆ ಸ್ಕೋರ್ ಮಾಡೋಕ್ಕಾಗಲ್ಲ. ಆದರೆ ನಾನು ಸ್ಕೋರ್ ಮಾಡ್ತೀನಿ ಗೈಸ್. ಇವಾಗ ಗಾಡಿ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನಾವು ಹೋಗಿ ಫಸ್ಟು ಊಟ ಮಾಡಲೋ ಓದ್ಕೊಂಡ್ಲೋ ಅದೇ ಡೌಟು.
ಊಟ ಮಾಡಿದ್ರೆ ನಿದ್ದೆ ಬಂದುಬಿಡ್ತದೆ. ಅದಕ್ಕೋಸ್ಕರ ಫಸ್ಟ್ ಓದ್ಕೊಂಡ್ಬಿಡ್ಬೇಕು. ಓದ್ಕೊಳ್ಳೋಣ ನಿಮಗೆ ಎಷ್ಟು ಓದಿನಿ ಅಂತ ನಾನು ಲಾಸ್ಟು ಮನಿಕೋಬೇಕಾದ್ರೆ ಹೇಳ್ತೀನಿ. ಹೋಗೋಣ ಬನ್ನಿ ಗಾಯ್ಸ್. ಕೊನೆಗೂ ಊಟ ಮಾಡಿಬಿಟ್ಟು ಓದ್ಕೊಳ್ಳೋಣ ಅಂತ ಊಟ ಮಾಡ್ತಾಯಿದ್ದೀನಿ. ನೋಡ್ಬೇಕು ಇನ್ನು ಏನು ಮಲಿಕೋಬಿಡ್ತೀನೋ ಹಂಗೆ ಓದ್ಕೊತೀನೋ ಅಂತ. ಗೈಸ್ ನೆನ್ನೆ ಪೇಸ್ಟ್ ಹಾಕೊಂಡಿತ್ತಲ್ಲ ನೋಡ್ರಿ ಹೆಂಗಾಗೈತಿ. ಇಲ್ಲಿ ಬಬ್ಬೆ ಬಂದುಬಿಟ್ಟೈತಿ ಫುಲ್ಲು. ಗೈಸ್ ಕೊನೆಗೂ ಈಗ ಮಲ್ಕೊಳ್ಳೋಕ್ಕೆ ಹೋಗ್ತಾಯಿದ್ದೀನಿ. ನಾನು ಓದಿದ್ದು ಎಷ್ಟು ಇದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಂತ ಇದ್ದೀನಿ. ಇದು ಪೊಯಮ್ ಪಾರ್ಟಲ್ಲಿ 3 ಪೊಯಮ್ ಓದಿಲ್ಲ. ಅಲ್ಲ 5 ಪೊಯಮ್ ಓದಿಲ್ಲ. ಮತ್ತು ಈ ಲೆಸನ್ ಪಾರ್ಟ್ ಎಲ್ಲ ಓದಿದ್ದೀನಿ. ಇನ್ನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಇನ್ನೊಂದ್ಸಲಿ ಓದಿ ರಿವೈಸ್ ಮಾಡಬೇಕು. ಓದ್ತಾನೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನೂ ಆಗಲಿಲ್ಲ. ನಾಳೆ ಬೇಗ ಎದ್ಬಿಟ್ಟು ನೋಡೋಣ ಎಷ್ಟು ಗಂಟೆಗೆ ಎದ್ದೇಳ್ತೀನೋ ಅಂತ. ನಾನು ಎದ್ದೇಳೋದು 7 ಗಂಟೆಗೆ ಎದ್ದೇಳ್ತಿದ್ದೆ. ನಾಳೆ ಬೇಗ ಒಂದು 4 ಗಂಟೆಗೆ ಎದ್ದೇಳಬೇಕು. ಎದ್ಬಿಟ್ಟು ಮಾಡಬೇಕು. ಏನು ಓದಲೇಬೇಕು. ಇವಾಗ ಮಲ್ಕೊಳ್ಳೋಣ ಬನ್ನಿ ಗಾಯ್ಸ್. ಗುಡ್ ಮಾರ್ನಿಂಗ್. ಐದು ಕರೆಕ್ಟಿಗೆ 5 ಗಂಟೆಗೆ ಎದ್ದು ಓದ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಫಟಾಫಟ್ ಅಂತ ಪೊಯಮ್ ಓದ್ಕೊಬಿಡ್ಬೇಕು, ಪೊಯಮ್ ಪಾರ್ಟು. ಆಮೇಲೆ ಎಲ್ಲ ಒಂದ್ಸಲ ರಿವೈಸ್ ಮಾಡಬೇಕು. ಅಷ್ಟೇ ಸಾಕು. ಇವಾಗ ನೋ ವಾಕಿಂಗ್, ನೋ ಜಾಗಿಂಗ್, ನೋ ವರ್ಕೌಟ್. ಫಾರ್ ಸ್ಟಡೀಸ್ ಐ ಸ್ಯಾಕ್ರಿಫೈಸ್ ಆಲ್ ದಿಸ್. ಗೈಸ್ ನೋಡಿ ಗೈಸ್ ಹೆಂಗೆ ಮಳೆ ಬರ್ತಾಯಿದೆ. ಇವಾಗ ಏನಾದರೂ ಕರೆಂಟ್ ಹೋದರೆ ಅಷ್ಟೇ ಫೇಲ್ ನಾನು. ಈ ಕರೆಂಟ್ ಹೋದರೆ ಗೋಪಿ ಇವಾಗ ಬರ್ತಾಯಿದ್ದೆ. ಗೋಪೆ ಫುಲ್ ನೆನ್ಕೊಂಬಂದ್ಬಿಟ್ಟೈತೆ. ಅಪ್ಪ ಏನು ಗುರು ಇಷ್ಟು ಬೇಗ ಇಷ್ಟು ಹಿಂಗೆ ಫುಲ್ಲು ಕತ್ಲು ಮಳೆ ಬರ್ತಾ ಐತೆ ನೋಡಿ. ನೀರು ಬೀಳ್ತಾ ಐತೆ. ಇವಾಗ ಕರೆಂಟ್ ಹೋದ್ರೆ ಹೆಂಗೆ ಕತೆ. ಅದಕ್ಕೆ ಇವಾಗ ಫುಲ್ ಹೋಗಿ ನೀಟಾಗಿ ಓದ್ಕೋಬೇಕು. ಬನ್ನಿ ಗೈಸ್ ಹೋಗೋಣ. ನೆನ್ಸ್ಕೋಸೋಣ ಅಂತ ಬಂದೆ. ಇನ್ನೂ ಜೋರಾಗಿ ಆಗ್ತಾ ಐತಿದ್ದು. ಇನ್ನೂ ಜೋರು ಆಗ್ತಾ ಐತಿ ಗಾಯ್ಸ್. ಇಷ್ಟೊತ್ತು ಓದ್ಕೊಂಡು ಈಗ ನೀರು ತರಕ್ಕೆ ಹೋಗ್ತಿದ್ದೀನಿ. ನೆನ್ನೆ ನೀರು ತರಕ್ಕೆ ಹೋಗಿದ್ದೆ, ಕಾಯಿನ ಹೊರ್ಕಾಗಲಿಲ್ಲ. ಇವಾಗ ನೀರು ತರಕ್ಕೆ ಹೋಗ್ತಾ ಇದ್ದೀನಿ. ಗೋಪಿ ನೋಡ್ರಿ ಹೆಂಗೆ ಮನಿಕಂಡೈತಿ. ಓಕೆ ಫ್ರೆಂಡ್, ನಿಮಗೆ ನಾನು ನೀರು ತಂದು ಸಿಗ್ತೀನಿ. ಗಾಯ್ಸ್ ಕೊನೆಗೂ ನೀರು ತಂದಿದ್ದಾಯಿತು. ಅದು ಇನ್ನೊಂದು ಸ್ವಲ್ಪ ಓದ್ಕೋಬೇಕು. ಇನ್ನೊಂದು ಸ್ವಲ್ಪ ಓದ್ಕೋಣ ಅಂತೇಳಿ ಗಾಯ್ಸ್. ಕೊನೆಗೂ ಓದಿ ನೋಡಿ ಹೆಂಗೆ ಆಗ್ಬಿಟ್ಟಿದ್ದೀನಿ. ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಆ ಕನ್ನಡ ಪೊಯಮ್ ಐತಲ್ಲ ಗುರು, ಆ ಪೊಯಮ್ಮಿಂದ ಒಂದೇ ಪೊಯಮ್ ಬಿಟ್ಟರೆ ಇನ್ಯಾವುದೂ ಬರೋಲ್ಲ ನನಗೆ. ಅಂದರೆ ಇಂಪಾರ್ಟೆಂಟ್ ನೋಡ್ಕೋಬೇಕು. ಇನ್ನೂ ನೋಡ್ಕೊತಾನೇ ಇರಬೇಕು. ಆವಾಗ ಇವಾಗ ಹೋಗಿ ಎಕ್ಸಾಮ್ ಬರೀಬೇಕು. ಈ ಎಕ್ಸಾಮ್ ಹಿಂದೋ ದಿವಸ ಮತ್ತು ಎಕ್ಸಾಮ್ ದಿವಸ ಓದೋದು ಹಿಂಗೆ ಆಗೋದು. ಯಪ್ಪ ಲೆಸನ್ ಎಲ್ಲ ಬರೀತೀನಿ, ಎಲ್ಲ ಕತೆ ಹೊಡೆದು ಬರ್ತೀನಿ. ಆದರೆ ಈ ಪೊಯಮ್ ಏನೂ ಬರೋಲ್ಲ. ಪೊಯಮ್ ಒಂದೇ ಭಯ ಆಗ್ತಿರೋದು. ಏನಾದರೂ ಮಾಡಿ ಬರಲೇಬೇಕು. ಓಕೆ ಫ್ರೆಂಡ್, ನಾನು ನನಗೆ ಎಕ್ಸಾಮ್ ಬರೆದ ಮೇಲೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ ದ ನೆಕ್ಸ್ಟ್ ವೀಡಿಯೋ.